ಕೋರ್ತೀನಿ. ಎಸ್, ನೀವೆಲ್ಲರೂ ಕೂಡ ಕನ್ನಡ ಪರೀಕ್ಷೆಯನ್ನು ಬರೆದಿದ್ದೀರಿ. ನಾವಂತೂ ತುಂಬಾ ಖುಷಿ ಇದ್ದೀವಿ, ಏಕೆಂದರೆ ನಾವೆಷ್ಟು ಎಕ್ಸ್ಪೆಕ್ಟ್ ಮಾಡಿದ್ದೀವಿ ಅದಕ್ಕಿಂತ ಹೆಚ್ಚಿನ ಅಂಕಗಳ ಪ್ರಶ್ನೆಗಳು ನಿಮ್ಮ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಇದ್ದವು. ಒಂದು ಪೋಲನ್ನು ಸಹಿತ ಕೊಟ್ಟಿದ್ದೀವಿ, ಸೊ ಅಲ್ಲಿ ನೀವುಗಳು ವೋಟ್ಗಳನ್ನು ಮಾಡ್ಬೋದು. ನೆನಪಿಟ್ಕೊಡ್ರಿ, 10 ಸೆಟ್ ಕ್ವಶನ್ ಪೇಪರ್ಗಳನ್ನು ಹಾಕಿದ್ದೀವಿ. ಓಕೆ, ಗದ್ಯದಲ್ಲಿ ಹಾಕಿದ್ದೀವಿ, ಪದ್ಯದಲ್ಲಿ ಹಾಕಿದ್ದೀವಿ, ಆಮೇಲೆ ವ್ಯಾಕರಣ ಮತ್ತು ಪಠ್ಯಪೋಷಕ ಅಧ್ಯಯನದಿಂದ ಹಾಕಿದ್ದೀವಿ. ಇಷ್ಟಲ್ಲದೆ 1 ಮಾರ್ಕ್ ಹಾಕಿದ್ದೀವಿ, 2 ಮಾರ್ಕ್ ಹಾಕಿದ್ದೀವಿ. ಬಹಳ ವಿಡಿಯೋಗಳನ್ನು, ಗಾದೆ ಮಾತುಗಳಾಗಿರ್ಬೋದು, ನಿಬಂಧಗಳಾಗಿರ್ಬೋದು, ಎಲ್ಲವನ್ನು ಕೂಡ ಕೊಟ್ಟಿದ್ದೀವಿ. ತುಂಬ ಚೆನ್ನಾಗಿ ಎಕ್ಸಾಮ್ ಆಗಿದೆ. ಎಕ್ಸಾಮ್ ಆದ ತಕ್ಷಣ ಬಹಳಷ್ಟು ಕಮೆಂಟ್ಗಳನ್ನು, ಮೆಸೇಜ್ಗಳನ್ನು ನೋಡಿದರೆ ಬಹಳ ಖುಷಿ ಆಯಿತು. ಸೊ ಈಗ ಕೀ ಆನ್ಸರ್ಸ್ಗಳನ್ನು ಸಹಿತ ನೋಡೋಣ. ಸೊ ಎಲ್ಲರದ್ದು ಎಕ್ಸಾಮ್ ಚೆನ್ನಾಗಿದೆ, ಡೋಂಟ್ ವರಿ. ಈಗ ಮ್ಯಾಥಮೆಟಿಕ್ಸ್ ಪೇಪರ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ. ತುಂಬ ವಿಡಿಯೋಗಳಿದ್ದಾವೆ. ಎಲ್ಲ ವಿಡಿಯೋದ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಂದ್ಸರಿ ಚೆಕ್ ಮಾಡಿ. ಇಲ್ಲಿ SSLC ಪಾಸಿಂಗ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ ಅನ್ನೋ ಪ್ಲೇ ಲಿಸ್ಟ್ ಇದೆ. ಮತ್ತು ಇಲ್ಲಿ ಕೆಳಗಡೆನೂ ಕೂಡ ನಾವು ಏನು ಮಾಡಿದ್ದೀವಿ, ಲಿಂಕ್ಗಳನ್ನು ಹಾಕಿದ್ದೀವಿ, ಸೆಟ್ 1 ಸೆಟ್ 2 ಅಂತ. ಅವುಗಳನ್ನು ನೋಡಿ ಅಂತ ಹೇಳ್ತಾ, ಸೊ ನೋಡೋಣ ಇಂದು ಬರೆದಿರ್ತಕ್ಕಂಥ 31 ಮಾರ್ಚ್ 2023ಕ್ಕೆ ಕನ್ನಡ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಕೀ ಉತ್ತರಗಳು. ಮೊದಲ ಪ್ರಶ್ನೆ ತುಂಬ ಸರಳ ಇತ್ತು. ದಿಗಂತ ಪದ ಈ ಸಂಧಿಗೆ ಉದಾಹರಣೆ ಅಂತ ಕೇಳಿದ್ದಾರೆ. ಸೊ ತಮ್ಮೆಲ್ಲರಿಗೂ ಗೊತ್ತೇ ಇದೆ ವಿದ್ಯಾರ್ಥಿಗಳೇ, ದಿಗಂತ ಅಂತಕ್ಕಂಥ ಪದ ಜಸ್ವ ಸಂಧಿಗೆ ಉದಾಹರಣೆ. ನಾವು ನಿಮಗೆ ಆಲ್ರೆಡಿ ಹೇಳಿದ್ದೀವಿ, ಸಂಧಿಗಳನ್ನು ಚೆನ್ನಾಗಿ ಓದ್ಕೊಡ್ರಿ, ಸಂಸ್ಕೃತ ಸಂಧಿಗಳ ಬಗ್ಗೆ ಹೆಚ್ಚು ಒತ್ತು ಕೊಡಿ ಅಂತ. ಪ್ರಶ್ನೆ 2 ಕೂಡ ಇತ್ತು. ಒಂದು ಪದವನ್ನು, ವಾಕ್ಯವನ್ನು ಹೇಳಿ ಅದಕ್ಕೆ ಸಮಾನಾರ್ಥಕ ಪದವನ್ನು, ವಾಕ್ಯವನ್ನು ಹೇಳುವಾಗ ಬಳಸುವ ಚಿಹ್ನೆ. ಒಂದು ಪದ ಇರ್ತದ ಅಥವಾ ವಾಕ್ಯ ಇರ್ತದ, ಅದಕ್ಕೆ ಸಮನಾಗಿ ಇನ್ನೊಂದು ಪದ ಬಳಸಬೇಕಾದ್ರೆ ನಾವು ಏನು ಬಳಸ್ತೀವಿ, ಅಲ್ಲಿ ಆವರಣ ಚಿಹ್ನೆಯನ್ನು ಹಾಕ್ತೀವಿ. ಸೊ ಆಯ್ಕೆ ಸಿ, ಆವರಣ ಚಿಹ್ನೆ ಅಂತಕ್ಕಂಥದ್ದು ತುಂಬ ಸರಿಯಾದ ಉತ್ತರ ಇದೆ. ಮುಂದಿನ ಪ್ರಶ್ನೆ ಹೋಗೋಣ. ಪ್ರಶ್ನೆ 3. ಎಸ್, ಬೆಟ್ಟದ ಅವರೆ ಪದ ಈ ಸಮಾಸಕ್ಕೆ ಉದಾಹರಣೆ ಅಂತ ಕೇಳಿದ್ರು. ನಾವು ನಿಮ್ಗೆ ಹೇಳಿದ್ದೀವಿ ತತ್ಪುರುಷ, ಕರ್ಮಧಾರಯ, ದ್ವಂದ್ವ ಮತ್ತು ಬಹುರ್ವಿ ಅಷ್ಟೇ ನೋಡ್ಕೊಡ್ರಿ ಅಂತ. ಸೊ ಬಂದಿದೆ, ತತ್ಪುರುಷ ಸಮಾಸದ ಉದಾಹರಣೆಯಾಗಿದೆ ಯಾವುದು, ಬೆಟ್ಟದ ಅವರೆ. ಆಯ್ಕೆ ಎ ಅಂತಕ್ಕಂಥದ್ದು ತುಂಬ ಸರಿಯಾದ ಉತ್ತರ. ಮಾಡು ಧಾತುವಿನ ವಿದ್ಯಾರ್ಥಕ ರೂಪ ಕೇಳಿದ್ದಾರೆ. ಸೊ ವಿದ್ಯಾರ್ಥಕ ರೂಪ ಏನಾಗ್ತದಪ್ಪ ಅಂದ್ರೆ ಮಾಡಲಿ ಅಂತಕ್ಕಂಥದ್ದು ಆಗ್ತದೆ. ಸೊ ನಿಮಗೆ ಆಲ್ರೆಡಿ ನಾವು ಹೇಳಿದ್ದೀವಿ ಅರ್ಥರೂಪ ಮತ್ತು ಕ್ರಿಯಾರೂಪಗಳನ್ನು ನೋಡ್ಕೊಡ್ರಿ ಅಂತ. ಅಲ್ಲಿಂದ ಈ ಪ್ರಶ್ನೆ ಬಂದಿತ್ತು, ಕೃದಂತಗಳಿಂದನೂ ಸಹಿತ. ಓಕೆನಾ. ಸಾವಿತ್ರಿಗೆ ಈ ಪದದಲ್ಲಿರುವ ವಿಭಕ್ತಿ ಕೇಳಿದ್ದಾರೆ. ಸೊ ಈ ಸರ ಎಸ್, ಹೊಸಗನ್ನಡ ಪದ್ಯ ಕೊಟ್ಟಿದ್ದಾರೆ, ಇಲ್ಲಾಂದರೆ ಪ್ರತಿ ಸರಿ ಹಳಗನ್ನಡಗೆ ಕೊಡ್ತಿದ್ರು. ಸೊ ಸಾವಿತ್ರಿ ಅಂತಕ್ಕಂಥ ಪದ ಯಾವ ವಿಭಕ್ತಿ ಪ್ರತ್ಯಯಗೆ ಉದಾಹರಣೆ ಆಗಿದೆ ಅಂತ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಸೊ ತುಂಬ ಸರಳವಾಗಿರ್ತಕ್ಕಂಥದ್ದು ಇತ್ತು, ಅದಿದೆ ಚತುರ್ಥಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಸೊ ಚತುರ್ಥಿ ಅಂತಕ್ಕಂಥದ್ದು ರೈಟ್ ಆನ್ಸರ್. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 6. ಧಗಧಗ ಪದವು ಈ ಅವ್ಯಯಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ. ಸೊ ಧಗಧಗ ಅಂತಕ್ಕಂಥದ್ದಿದೆ. ಸೊ ಅದೇನಾಗದಪ್ಪ ಅಂದ್ರೆ ಅನುಕರಣೆ ಆಗದ. ಸೊ ಅದು ಅನುಕರಣಾವ್ಯಯಕ್ಕೆ ಉದಾಹರಣೆ ಆಗಿರ್ತಕ್ಕಂಥದ್ದು ಧಗಧಗ ಅಂತಕ್ಕಂಥ ಪದ. ಸೊ ಮುಂದಿನ ಪ್ರಶ್ನೆ ಹೋಗೋಣ. ಇಲ್ಲಿಗೆ 6 ಬಹು ವಿಕಲ್ಪೀಯ ಪ್ರಶ್ನೆಗಳು ಮುಗಿತು. ಇನ್ನು ಸಂಬಂಧೀಕರಣದ ಪ್ರಶ್ನೆಗಳಿಗೆ ಹೋಗೋದಾದರೆ, ವರ್ಗೀಯ ವ್ಯಂಜನಾಕ್ಷರಗಳು 25 ಇದ್ದಾವೆ. ಬಟ್ ಅವರ್ಗೀಯ ವ್ಯಂಜನಾಕ್ಷರಗಳು ಎಷ್ಟಿದಾವಪ್ಪ ಅಂದ್ರೆ 9 ಇದ್ದಾವೆ. ಸೊ 9 ಅಂತಕ್ಕಂಥದ್ದು ಸರಿಯಾದ ಉತ್ತರ. ಪ್ರಶ್ನೆ 8. ಹಾಲ್ಜೇನು ಅಂತಕ್ಕಂಥದ್ದು ಜೋಡು ನುಡಿ ಇದೆ. ಎಸ್, ಬಟ್ ಬೇಡ ಬೇಡ ಅಂತಕ್ಕಂಥದ್ದು ಏನು ಕೇಳಿದ್ದಾರೆ, ಅದಿರೋದು ದ್ವಿರುಕ್ತಿ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ. ಎಸ್, ಪರ್ವತ ಅಂತಕ್ಕಂಥದ್ದು ರೂಢನಾಮ ಆದರೆ ಧರ್ಮರಾಯ ಅಂತಕ್ಕಂಥದ್ದು ಏನು ಕೇಳಿದ್ದಾರೆ, ಅದಿರೋದು ಅಂಕಿತ ನಾಮ ಅಂತಕ್ಕಂಥದ್ದು. ಇಲ್ಲಿ ತತ್ಸಮ ತದ್ಭವ ಬಂದಿದೆ. ಮ್ಯಾಗ ಅಂದರೆ ಮೇಲೆ, ಸಕ್ಕಾರಿ ಅಂತಂದರೆ ಸಕ್ಕರೆ ಅಂತಕ್ಕಂಥದ್ದು ತತ್ಸಮ ತದ್ಭವಗಳನ್ನು ಕೇಳಿದ್ರು. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇತ್ತು. 11ನೇ ಪ್ರಶ್ನೆ ನೋಡೋದಾದರೆ, ಮತಂಗಾಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಶಬರಿ. ಹಿತವಚನವು ಮನಸ್ಸನ್ನು, ಕೊಳೆಯನ್ನು ಹೇಗೆ ತೊಳಿತದಂತೆ ಕೇಳಿದರೆ, ಕತ್ತಲನ್ನು ಕಳೆಯುವಂತೆ ಮುಸ್ಸಂಜೆಯ. ಎಸ್, ಮುಸ್ಸಂಜೆಯ ಚಂದ್ರನು ಕತ್ತಲನ್ನು ಕಳೆದಂತೆ ಅಂತ ಬರಿಬೇಕಾಗಿತ್ತು. ಮುಸ್ಸಂಜೆಯ ಚಂದ್ರ ಕತ್ತಲನ್ನು ಕಳೆದಂತೆ ಮನಸ್ಸಿನ ಕೊಳೆ ತೊಳಿತದೆ. ಯಾವುದು, ಹಿತವಚನ. ಮುಂದಿನ ಪ್ರಶ್ನೆ. ಧರ್ಮದ ಆಚರಣೆಗಿರುವ ಪ್ರಧಾನ ಮಾರ್ಗ ಯಾವುದು ಅಂತ ಕೇಳಿದ್ದಾರೆ, ಯಜ್ಞ. ಧರ್ಮ ಬುದ್ಧಿಯು ತನ್ನ ಬೆಳಗಿನ ಹೊತ್ತನ್ನು ಹೇಗೆ ಕಳೆದನು ಅಂತ ಕೇಳಿದ್ದಾರೆ. ಸೊ ಆತ ಕಳೆದಿರ್ತಕ್ಕಂಥದ್ದು ಹೇಗೆ ಅಂತಂದ್ರೆ ಗುರು ದ್ವಿಜರ ದೇವರ ಪೂಜೆಯನ್ನು ಮಾಡುತ್ತಾ ಅಂತಕ್ಕಂಥದ್ದು ಬರಿಬೇಕಾಗಿತ್ತು. ಹಕ್ಕಿಯ ಕಣ್ಣುಗಳು ಯಾವುವು ಅಂತ ಇದೆ. ಸೂರ್ಯಚಂದ್ರರೇ ಹಕ್ಕಿಯ ಕಣ್ಣುಗಳಾಗ್ತಾರೆ. ಯಜ್ಞಾಂಶವನ್ನು ಕಟ್ಟಿದವರು ಯಾರು, ಲವ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಗೋವಿಂದ ಪೈಗಳು ಬರೆದ ಮೊದಲ ಯಕ್ಷಗಾನ ಪ್ರಸಂಗದ ಹೆಸರು ಕೇಳಿದ್ದಾರೆ. ಅಲ್ಲಿರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಮಕರಾಕ್ಷಸನ ಕಾಳಗ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಇನ್ನು ತಾವೆಲ್ಲರೂ ಕೂಡ 2-3 ವಾಕ್ಯದ ಪ್ರಶ್ನೆಗಳಿಗೆ ನಾವೆಲ್ಲ ಬಹಳಷ್ಟು ಕೊಟ್ಟಿದ್ದೀವಿ, ಎಲ್ಲ ಬಂದಿತ್ತು. ಸೊ ತಾವೆಲ್ಲರೂ ಕೂಡ ನೋಡ್ತಾ ಇರ್ಬೋದು. ಇಲ್ಲಿನ ಪ್ರಶ್ನೆಗಳನ್ನು ನೋಡ್ಕೊಡ್ರಿ ಅಂತ ಹೇಳ್ತಾ, ಸೊ ನಾನು ದೇವನೂರು ಮಹಾದೇವ್ರ ಬಗ್ಗೆನೂ ಕೂಡ ಹೇಳಿದ್ದೀವಿ, GS ಶಿವರುದ್ರಪ್ಪ ಬಗ್ಗೆ ಹೇಳಿದ್ದೀವಿ, ಈ ಸಾಲನ ಸಹಿತನೂ ಕೂಡ ನಾನು ಹೇಳಿದ್ದೆ. ಓಕೆ, ಅಲಂಕಾರಗಳಾಗಿರ್ಬೋದು,
ಭಾಳಷ್ಟು ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ನಾವೇನು ಮಾಡಿದ್ದೀವಿ ನಿಮಗೆ ವಿದ್ಯಾರ್ಥಿಗಳೇ ಕೊಟ್ಟಿದ್ದೀವಿ. ಸೊ ನಮ್ಮ ಮುಖ್ಯ ಉದ್ದೇಶ ಏನಾಗಿತ್ತಪ್ಪ ಅಂದರೆ ನಿಮ್ಮನ್ನು ಹೆಚ್ಚು ಸ್ಕೋರ್ಗಳನ್ನು ಮಾಡಿಸ್ತಕ್ಕಂಥದ್ದಿತ್ತು. ಬಟ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ ವಿದ್ಯಾರ್ಥಿಗಳಿಗೆ, ತುಂಬ ಚೆನ್ನಾಗಿ ನಾವೆಲ್ಲರೂ ಕೂಡ ನಿಮಗೆ ಏನು ಮಾಡಿದ್ದೀವಿ ಕ್ವಶನ್ ಆನ್ಸರ್ಸ್ಗಳನ್ನು ಕೊಟ್ಟಿದ್ದೀವಿ. ಸಂದರ್ಭ ನಾವು ಹಾಕಿದ್ರಲ್ಲಿ 3 ಸಂದರ್ಭಗಳು ಬಂದಿದ್ದಾವೆ. ಪದ್ಯ ಕೊಟ್ಟಿದ್ದೀವಿ, ಪದ್ಯನೂ ಬಂದಿದೆ. ಎಸ್, ಈ ಪದ್ಯದ ಭಾವಾರ್ಥ ಇದು ಕೂಡ ಕೊಟ್ಟಿದ್ದೀವಿ. ಎಸ್, ವಿಶ್ವೇಶ್ವರರ ಬಗ್ಗೆ ಬಹಳಷ್ಟು ಕ್ವಶನ್ಸ್ಗಳನ್ನು ನಾವೇನು ಮಾಡಿದ್ದೀವಿ ನಿಮಗೆ ಪ್ರಾಕ್ಟೀಸ್ಗಳನ್ನು ಮಾಡಿದ್ದೀವಿ. ಇದು ಕೊಟ್ಟಿದ್ದೀವಿ ನಾವು, ದ್ರೋಣನು ದೃಪದನ ವಿರುದ್ಧ ಶಪಥ ಮಾಡಲು ಕಾರಣವಾದ ಅಂಶಗಳು ಅಂತ. ಸೊ ಪತ್ರದಲ್ಲಿ ಹೇಳಿದ್ದೀವಿ, ಒಂದು ಖಾಸಗಿ ಪತ್ರ ಬರ್ತದೆ, ಒಂದು ವ್ಯಾವಹಾರಿಕ ಪತ್ರ ಬರ್ತದಂತ. ಆ 2 ಪತ್ರಗಳನ್ನು ಕೂಡ ತಾವೇನು ಮಾಡಬಹುದಾಗಿತ್ತು, ತುಂಬ ಸರಳವಾಗಿರ್ತಕ್ಕಂಥದ್ದನ್ನೇ ಬರಿಬೇಕಾಗಿತ್ತು. ಕಡೆಗೆ ನಿಬಂಧಗಳಲ್ಲಿ ನಾವು ರಾಷ್ಟ್ರೀಯ ಭಾವೈಕ್ಯ ಬರ್ತದಂತ ಹೇಳಿದ್ದೀವಿ. ಸೊ ಅದು ಕೂಡ ಏನಾಗದಪ್ಪ ಅಂದ್ರೆ ಬಂದದ. ಸೊ ಭಾಳ ಚೆನ್ನಾಗಿರ್ತಕ್ಕಂಥ ಪೇಪರ್ ಇತ್ತು ಇವತ್ತು. ನೀವೆಲ್ಲರೂ ಕೂಡ ತುಂಬ ಉತ್ತಮವಾಗಿ ಎಕ್ಸಾಮಿನೇಷನ್ಸನ್ನು ಬರೆದಿದ್ದೀರಿ ಅಂತ ಅಂದ್ಕೊಂಡಿನಿ. ವಿದ್ಯಾರ್ಥಿಗಳೇ, ಫಾಸ್ಟ್ ಈಸ್ ಫಾಸ್ಟ್, ಹೋಗಿದ್ದು ಹೋಗಲಿ. ಸೊ ಅದ್ರ ಬಗ್ಗೆ ವಿಚಾರ ಮಾಡಬೇಡಿ. ಯಾರ್ದು ಚೆನ್ನಾಗಾಗಿದೆ ವೆರಿ ವೆರಿ ಗುಡ್, ಯಾರ್ದು ಚೆನ್ನಾಗಾಗಿಲ್ಲ ಡೋಂಟ್ ವರಿ, ಅದ್ರ ಬಗ್ಗೆ ವಿಚಾರ ಮಾಡಬೇಡಿ. ಇನ್ನೂ ತುಂಬ ಮುಂದೆ ಇದೆ, ಅದ್ರ ಬಗ್ಗೆ ತಾವೆಲ್ಲರೂ ಕೂಡ ಏನು ಮಾಡಬೇಕು, ವಿಚಾರವನ್ನು ಮಾಡಬೇಕು. ಮ್ಯಾಥಮೆಟಿಕ್ಸಲ್ಲಿ ನಾವು ಹಾಕ್ತಕ್ಕಂಥ ವಿಡಿಯೋಗಳಿಂದ ಹೇಳ್ತೀವಿ 50ರಿಂದ 55ಕ್ಕಿಂತ ಹೆಚ್ಚಿಗೆ ನಿಮಗೆ ಏನಾಗ್ತಾವಪ್ಪ ಅಂದರೆ ಮಾರ್ಕ್ಸ್ಗಳು ಬರ್ತಾವೆ. ಸೊ ಕ್ವಶನ್ ಪೇಪರ್ಗಳನ್ನು ಭಾಳಷ್ಟು ಮ್ಯಾಕ್ಸಿಮಮ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ಗಳನ್ನು ಹಾಕಿದ್ದೀವಿ. ಬಟ್ ಅವುಗಳನ್ನು ನೀವೇನು ಮಾಡಬೇಕು ಅಂತಂದರೆ ತುಂಬ ಚೆನ್ನಾಗಿ ಸ್ವಲ್ಪ ಕ್ಲಿಯರಾಗಿ ಅಬ್ಸರ್ವ್ ಮಾಡಿಕೊಂಡು ಮ್ಯಾಥಮೆಟಿಕ್ಸಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ಯಾಕೆಂದರೆ ಕ್ವಶನ್ಸ್ ಅದೇ ಥರನಾಗಿ ಬರೋದಿಲ್ಲ ಅನ್ನೋದು ಸೆಕೆಂಡರಿ. ಬಟ್ ಕ್ವಶನ್ ಬಿಡಿಸ್ತಕ್ಕಂಥ ಪದ್ಧತಿ ಏನಿದೆ ಅದು ಸೇಮ್ ಇರ್ತದೆ. ಸೊ ಹೀಗಾಗಿ ನಾವು ನಿಮಗೆ ಹೇಳ್ತಕ್ಕಂಥದ್ದು ವಿದ್ಯಾರ್ಥಿಗಳೇ, ಸೊ ದಯಮಾಡಿ ಮ್ಯಾಥಮೆಟಿಕ್ಸಲ್ಲಿ ನಾವು ಕೊಡ್ತಕ್ಕಂಥ ಕ್ವಶನ್ಸ್ಗಳನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಉತ್ತರಗಳನ್ನು ನೋಡಿ. 2 ದಿನ ಟೈಮಿಂಗ್ ಇದೆ, ಸ್ಯಾಟರ್ಡೆ ಮತ್ತು ಸಂಡೇ. ನೀವು ಇನ್ನೂ ಮಂಡೇ ಎಕ್ಸಾಮ್ ಬರೆಯೋರಿದ್ರಿ, ಅಲ್ಲಿವರೆಗೂ ನಿಮಗೆ ಮ್ಯಾಕ್ಸಿಮಮ್ ಆಗಿರ್ತಕ್ಕಂಥ ವಿಡಿಯೋಗಳನ್ನು ಪ್ರೊವೈಡ್ ಮಾಡ್ತೀನಿ. ಹೇಳಿದ್ದೀವಿ 50 to 55 ಅಬೌವ್ ಆಗಿರ್ತಕ್ಕಂಥ ಮಾರ್ಕ್ಸ್ಗಳನ್ನು ಕೊಡತಕ್ಕಂಥ ಒಂದು ಎಷ್ಟು ವರ್ಕ್ ಆಗಬೇಕು ಅಷ್ಟು ನಾವು ಯೂಟ್ಯೂಬ್ ಚಾನಲಿಂದ ಮಾಡ್ತೀವಿ. ಸೊ ನೀವೆಲ್ಲರೂ ಕೂಡ ಯೂಟ್ಯೂಬ್ ಚಾನಲ್ನಲ್ಲಿ ಇನ್ನೂ ಸಬ್ಸ್ಕ್ರೈಬರ್ ಆಗಲಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಐಕಾನನ್ನು ಒತ್ತಲಿಕ್ಕೆ ಮರೆಯಬೇಡಿ. ನಿಮ್ಮ ಒಂದು ಲೈಕ್, ನಮ್ಮ ಒಂದು ಶೇರ್ ನಮಗೆ ಭಾಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದೆ. ನಿಮ್ಮ ಇದೇ ಚೆನ್ನಾಗಿರ್ತಕ್ಕಂಥ ಸಪೋರ್ಟ್ ನಮಗೆ ಇರಲಿ ಅಂತ ಹೇಳ್ತಾ, ವಿಶೇಷ ಏನಪ್ಪ ಅಂತಂದರೆ ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ, ಸ್ಟಡಿ ವಿತ್ ಪರಶುರಾಮ್ ಅಂತ. ಲಿಂಕು ಕೂಡ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ಅದಕ್ಕೂ ಕೂಡ ತಾವೆಲ್ಲರೂ ಕೂಡ ಬಂದು ಜಾಯ್ನ್ ಆಗಿ. ಸೊ ಮತ್ತೆ ಸಿಗ್ತೀನಿ ನಾನು ನಿಮಗೆ ಗಣಿತ ವಿಷಯದ ತುಂಬ ಮೋಸ್ಟ್ ಎಕ್ಸ್ಪೆಕ್ಟ್ ಆಗಿರ್ತಕ್ಕಂಥ ವಿಡಿಯೋಗಳ ಸರಣಿಯಲ್ಲಿ. ಎಸ್, ಹೇಳಿದ್ದೀವಿ ಕನ್ನಡದ ಬಗ್ಗೆ ಚಿಂತೆ ಬೇಡ, ಇವಾಗ ಪರೀಕ್ಷೆ ಎಲ್ಲ ಬರೆದಿದ್ದೀರಿ, ಕೂಲಾಗಿರಿ. ಮ್ಯಾಥಮೆಟಿಕ್ಸ್ಗಳ ಬಗ್ಗೆ ಚಿಂತೆ ಮಾಡಿ. ಇನ್ನೂ 5 ಸಬ್ಜೆಕ್ಟ್ಗಳಿದ್ದಾವೆ. 5 ಸಬ್ಜೆಕ್ಟ್ಗಳಲ್ಲಿ ಬೇಕಾದಷ್ಟು ವಿಡಿಯೋಗಳನ್ನು ತಾವೇನು ನೋಡ್ಬೋದು. ಇನ್ನು